So in this session, we are going to deal with the one more physical quantity, that is acceleration. Acceleration. ಸೊ ಹಾಗಾದರೆ ಈ ಎಕ್ಸಲರೇಷನ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಸ್ಮಾಲ್ ಎದಿಂದ ನಾವೇನು ಮಾಡ್ತೀವಿ, ಸಿಂಬಲೈಸನ್ನು ಮಾಡ್ತೀವಿ. ಎ ಬರೆದ್ಬಿಟ್ಟು ತಲೆ ಮೇಲ್ಗಡೆ ವೆಕ್ಟರ್ನ ನಾವೇನು ಸಿಂಬಲ್ನ ಕೊಡ್ಬೋದು, ಅಥವಾ ಆರ್ ಎ ಅಂತ ನಾವು ಬರಿತೀವಿ. ನೆಕ್ಸ್ಟು ಈ ಎಕ್ಸಲರೇಷನ್ಸದ್ದು ಶಾರ್ಟ್ ಫಾರ್ಮನ್ನು ನಾವು ಹೆಂಗೆ ಬರಿತೀವಪ್ಪ ಅಂತ ಹೇಳಿದರೆ ಎ ಸಿ ಸಿ ಬರೆದು ಈ ಥರ ಕೆಳಗಡೆ ಒಂದು ಬಾರ್ ಹಾಕ್ತೀವಿ. This is the short form of this acceleration. ಸೊ ಹಾಗಾದರೆ ಇದು ಎಕ್ಸಲರೇಷನ್ಸದ್ದು ಏನಿದು ಶಾರ್ಟ್ ಫಾರ್ಮ್ ಅಂತ ನಾವು ಕರಿತೀವಿ. ಫೈನ್. ಸೊ ಹಾಗಾದರೆ ಎಕ್ಸಲರೇಷನ್ಸದ್ದು ಫಸ್ಟು ಡೆಫಿನಿಷನ್ಸನ್ನು ಕೊಡಬೇಕು ನಾವು. ಡೆಫಿನಿಷನ್ ಆಫ್ ಎಕ್ಸಲರೇಷನ್. ಸೊ ಎಕ್ಸಲರೇಷನ್ಸದ್ದು ಡೆಫಿನಿಷನ್, ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ನಾವು ಕರಿತೀವಿ. ದಿಸ್ ಈಸ್ ರೇಟ್ ಆಫ್ change of velocity, rate of change of velocity. ಇದಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂದರೆ ಎಕ್ಸಲರೇಷನ್ ಅಂತ ನಾವು ಕರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ಎಕ್ಸಲರೇಷನ್. ಸೊ ಹಾಗಾದರೆ ಈ ಎಕ್ಸಲರೇಷನ್ಸದು ಇಕ್ವೇಷನ್ಸನ್ನು ನಾವು ಹೆಂಗೆ ಬರಿಬೋದಪ್ಪ ಅಂತ ಹೇಳಿದರೆ, ರೈಟ್, ಎ ಇಸ್ ಈಕ್ವಲ್ ಟು ದಟ್ ಈಸ್ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಇನ್ ದಿಸ್ ಕೇಸ್ ಎ ಸ್ಟ್ಯಾಂಡ್ಸ್ ಫಾರ್ ಎಕ್ಸಲರೇಷನ್. ಎ ಅಂದರೆ ಎಕ್ಸಲರೇಷನ್, ವಿ ಅಂತ ಹೇಳಿದರೆ ಫೈನಲ್ ವೆಲಾಸಿಟಿ, ಯು ಅಂತ ಹೇಳಿದರೆ ಇನಿಷಿಯಲ್ ವೆಲಾಸಿಟಿ, and t is time. ಓಕೆ. ಸೊ ಹಾಗಾದರೆ ಎಕ್ಸಲರೇಷನ್ಸ್ ಎಕ್ಸ್ಪ್ರೆಷನ್ಸ್ ಹೆಂಗೆ ಬರಿಬೋದು ನಾವು, ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿನ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ನಾವು ಹೇಳಿ ಕರಿತೀವಿ. ಓಕೆ. ಸೊ ಹಾಗಾದರೆ ಡೆಫಿನಿಷನ್ ಆಯಿತು. ನೆಕ್ಸ್ಟು ಫಾರ್ಮುಲಾನ ಬರೆದ್ವಿ. ಅದಾದ ನಂತರ ಏನಪ್ಪ ಅಂತ ಹೇಳಿದರೆ ಆ ಫಾರ್ಮುಲಾದಲ್ಲಿರ್ತಕ್ಕಂಥ ಟರ್ಮ್ಸನ್ನು ಕೂಡ ನಾವೇನು ಮಾಡಿದ್ವಿ, ಎಕ್ಸ್ಪ್ಲೇಷನ್ನ ಕೊಟ್ವಿ. ಓಕೆ. ನೆಕ್ಸ್ಟು ದ SI ಯೂನಿಟ್ ಆಫ್ ದಿಸ್ acceleration. SI ಯೂನಿಟ್. ಸೊ SI ಯೂನಿಟ್ ಏನಪ್ಪ ಅಂತ ಹೇಳಿದರೆ ವೆಲಾಸಿಟಿ ಇರೋದ್ರಿಂದ ಮೇಲ್ಗಡೆ ಮೀಟರ್ ಪರ್ ಸೆಕೆಂಡು, ಕೆಳಗಡೆ ಟೈಮ್. ಸೊ ಹಾಗಾದರೆ ಈ ಟೈಮ್ ಮೇಲ್ಗಡೆ ಹೋಯ್ತಪ್ಪ ಅಂತ ಹೇಳಿದರೆ ನಾವೇನು ಬರಿಬೋದು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಾವು ಕರಿತೀವಿ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಸ್ ದಿ SI ಯೂನಿಟ್ ಆಫ್ ದಿಸ್ acceleration. ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ. ಸೊ ಹಾಗಾದರೆ ಡೈಮೆನ್ಷನಲ್ ಫಾರ್ಮುಲಾ ಹೆಂಗೆ ಬರಿಬೋದು, ಇಲ್ಲಿ ಮಾಸ್ ಇಲ್ಲ, m to the power 0. ನೆಕ್ಸ್ಟ್ ಮೀಟರ್ ಅಂದರೆ ಲೆಂತ್ ಇದೆ, ಲೆಂತ್ ಪವರ್ ಎಷ್ಟಿದೆ, 1 ಇದೆ, ಹಾಗಾದರೆ l to the power 1. ಟೈಮ್ ಅದು t to the power -2. ದಿಸ್ ಈಸ್ ವಾಟ್ ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಡೈಮೆನ್ಷನಲ್ ಇಕ್ವೇಷನ್, ದಟ್ ಈಸ್ acceleration is equal to m to the power 0, l to the power 1, t to the power -2. This is what? This is the dimensional equation of acceleration ಅಂತ ನಾವು ಕರಿತೀವಿ. Next, so this acceleration is a vector quantity. Acceleration is vector quantity. ವೆಕ್ಟರ್ ಕ್ವಾಂಟಿಟಿ. ಸೊ ಹಾಗಾದರೆ ಇದು ವೆಕ್ಟರ್ ಕ್ವಾಂಟಿಟಿ ಆಯ್ತಪ್ಪ ಅಂತ ಹೇಳಿದರೆ ಇದರದ್ದು ಡೈರೆಕ್ಷನ್ ಆಫ್ ವೆಲಾಸಿಟಿ. ಡೈರೆಕ್ಷನ್ ಈಸ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಡೈರೆಕ್ಷನ್ ಆಫ್ ದಿಸ್ ಎಕ್ಸಲರೇಷನ್ is same as direction of velocity.
ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂತ ನಾವು ಕರಿತೀವಿ. ರೈಟ್. ಓಕೆ, ಸೊ ಹಾಗಾದರೆ ಎಕ್ಸಲರೇಷನ್ ಅಂತ ಹೇಳಿದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಅದರದ್ದು ಎಕ್ಸ್ಪ್ರೆಷನ್ನು a is equal to v minus u divided by t. Accelerations assigned it is meter per second square. It's a dimensional formula, m to the power 0, l to the power 1, t to the power minus 2. And a dimensional equation, acceleration is equal to m to the power 0, l to the power 1, t to the power minus 2. Velocity is a vector quantity and its direction is same as that is acceleration is a vector quantity and its direction is same as direction of velocity. Okay, right. Next, ಸೊ ಹಾಗಾದರೆ ಇಲ್ಲಿ ನಾವು ವೆಲಾಸಿಟಿದಲ್ಲಿ ಇನ್ಕ್ರೀಸಿಂಗ್ ವೆಲಾಸಿಟಿ ಮತ್ತು ಡಿಕ್ರೀಸಿಂಗ್ ವೆಲಾಸಿಟಿನ ನಾವು ಏನಪ್ಪ ಅಂತ ಹೇಳಿದರೆ ನೋಡಿದ್ದೀವಿ. ಇನ್ಕ್ರೀಸಿಂಗ್ ವೆಲಾಸಿಟಿ ಆ್ಯಂಡ್ ಡಿಕ್ರೀಸಿಂಗ್ ವೆಲಾಸಿಟಿ. ಇಫ್ ವೆಲಾಸಿಟಿ ಇನ್ಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿದರೆ ನಾವೇನಂತ ಹೇಳ್ಬೋದು, ಅದಕ್ಕೆ ಪಾಸಿಟಿವ್ ಎಕ್ಸಲರೇಷನ್ ಅಂತ ನಾವು ಕರಿತೀವಿ. ಸೊ ವೆಲಾಸಿಟಿ ಇನ್ಕ್ರೀಸಸ್ ವಿತ್ ಟೈಮ್. ಸೊ ಹಾಗಾದರೆ ನೋಟ್ ಏನು ಅಂತ ಹೇಳಿದರೆ, ದಟ್ ಈಸ್ ಮೊದಲನೇದು ಇನ್ಕ್ರೀಸ್ ಇನ್ ವೆಲಾಸಿಟಿ. ಇನ್ಕ್ರೀಸ್ ಇನ್ ವೆಲಾಸಿಟಿ. ಸೊ ಹಾಗಾದರೆ ವೆಲಾಸಿಟಿದಲ್ಲಿ ಇನ್ಕ್ರೀಸ್ ಆಗಕತ್ತ ಅಂತ ಹೇಳಿದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿ ಕ್ಯಾನ್ ಸೇ ದಿಸ್ ಈಸ್ ದಿ ಪಾಸಿಟಿವ್ ಎಕ್ಸಲರೇಷನ್. ಪಾಸಿಟಿವ್ acceleration. ಅದೇ ಡಿಕ್ರೀಸ್ ಇನ್ ವೆಲಾಸಿಟಿ. ಡಿಕ್ರೀಸ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದರೆ ದಿಸ್ ಈಸ್ ನೆಗೆಟಿವ್ ಎಕ್ಸಲರೇಷನ್. ನೆಗೆಟಿವ್ ಎಕ್ಸಲರೇಷನ್ಸ್. ಸೊ ಹಾಗಾದರೆ ಈ ಪಾಸಿಟಿವ್ ಎಕ್ಸಲರೇಷನ್ಸ್ಗೆ ಜಸ್ಟ್ ನಾವು ವರ್ಡನ್ನು ಎಕ್ಸಲರೇಷನ್ ಅಂತ ಅಷ್ಟೇ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ದಟ್ ಈಸ್ ಅಂಡರ್ಸ್ಟುಡ್. ಎಕ್ಸಲರೇಷನ್ ಅಂತ ಹೇಳಿದ್ರಪ್ಪ ಅಂತ ಹೇಳಿದರೆ ಅದು ಏನು ಅರ್ಥ ಅಂತ ಹೇಳಿದರೆ ಅದು ಪಾಸಿಟಿವ್ ಎಕ್ಸಲರೇಷನ್ಸ್ ಅಂತಾನೆ ನಾವು ಏನು ಮಾಡ್ಕೋತೀವಿ, ಕನ್ಸಿಡರ್ನ ಮಾಡ್ಕೋತೀವಿ. ಓಕೆ, ಅದೇ ನಾವು ನೆಗೆಟಿವ್ ಎಕ್ಸಲರೇಷನ್ ಅಂತ ಬಂತಪ್ಪ ಅಂತ ಹೇಳಿದರೆ, ಅಂದರೆ ವೆಲಾಸಿಟಿ ಡಿಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿದರೆ ಅದಕ್ಕೆ ನೆಗೆಟಿವ್ ಎಕ್ಸಲರೇಷನ್ಸ್. ಸೊ ಈ ನೆಗೆಟಿವ್ ಎಕ್ಸಲರೇಷನ್ಸ್ಗೆ ನಾವು ಬೇರೆ ಬೇರೆ ವರ್ಡ್ಸ್ದಿಂದ ನಾವೇನಪ್ಪ ಅಂತ ಹೇಳಿದರೆ ಕರಿತೀವಿ. ಸೊ ಅದನ್ನು ರಿಟಾರ್ಡೇಷನ್ ಅಂತ ನಾವು ಕರಿತೀವಿ. ದಿಸ್ ನೆಗೆಟಿವ್ ಎಕ್ಸಲರೇಷನ್ ಅನ್ಬೋದು ಅಥವಾ ರಿಟಾರ್ಡೇಷನ್. ರಿಟಾರ್ಡೇಷನ್. ಓಕೆ, ಸೊ ರಿಟಾರ್ಡೇಷನ್ ಅಂತ ನಾವು ಹೇಳಿ ಕರಿತೀವಿ. ಮತ್ತು ಡೀಸಲರೇಷನ್ ಕೂಡ ಅಂತ ನಾವು ಹೇಳಿ ಕರಿತೀವಿ. ರೈಟ್, ಡೀಸಲರೇಷನ್ಸ್ ಯಾವುದಕ್ಕೆ? ನೆಗೆಟಿವ್ ಎಕ್ಸಲರೇಷನ್ಸ್ಗೆ. ಹಾಗಾದರೆ ನೆಗೆಟಿವ್ ಎಕ್ಸಲರೇಷನ್ ಅಂತ ಕರಿಬೋದು, ರಿಟಾರ್ಡೇಷನ್ ಅಂತ ನಾವು ಹೇಳಿ ಕರಿಬೋದು, ಮತ್ತು ಡೀಸಲರೇಷನ್ ಕೂಡ ಅಂತ ಹೇಳಿ ಕರಿಬಹುದು. ಸೊ ದೀಸ್ ಆರ್ ವಾಟ್. ಮತ್ತು ನಾವು ಇಫ್ ವೆಲಾಸಿಟಿ ವಿಲ್ ನಾಟ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿದರೆ, ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಸೇಮ್ ಇತ್ತಪ್ಪ ಅಂತ ಹೇಳಿದರೆ ಎಕ್ಸಲರೇಷನ್ ಏನಾಗ್ಬಿಡ್ತೈತಿ? ಝೀರೋ ಆಗ್ತೈತಿ. ಹಾಗಾಗಿ ಎಕ್ಸಲರೇಷನ್ಸ್ ಮೇ ಬಿ ಝೀರೋ. ಎಕ್ಸಲರೇಷನ್ಸ್ ಮೇ ಬಿ ಝೀರೋ. ಸೊ ಹಾಗಾದರೆ ಈ ಎಕ್ಸಲರೇಷನ್ಸ್ ಏನಪ್ಪ ಅಂತ ಹೇಳಿದರೆ ಪಾಸಿಟಿವ್ ಎಕ್ಸಲರೇಷನ್ಸನ್ನು ನೋಡ್ತೀವಿ, ನೆಗೆಟಿವ್ ಎಕ್ಸಲರೇಷನನ್ನು ನೋಡ್ತೀವಿ, ಮತ್ತು ಝೀರೋ ಎಕ್ಸಲರೇಷನನ್ನು ನೋಡ್ತೀವಿ. ಪಾಸಿಟಿವ್ ಎಕ್ಸಲರೇಷನ್, ನೆಗೆಟಿವ್ ಎಕ್ಸಲರೇಷನ್ ಆ್ಯಂಡ್ ಝೀರೋ ಎಕ್ಸಲರೇಷನ್ ಅಂತ ನಾವು ಹೇಳಿ ಕರಿತೀವಿ. ಸೊ ದೀಸ್ ಆರ್ ದಿ ಬೇಸಿಕ್ ಇನ್ಫಾರ್ಮೇಷನ್ಸ್ ಆರ್ ಪ್ರಾಪರ್ಟೀಸ್ ಆಫ್ ದಿಸ್ ಎಕ್ಸಲರೇಷನ್ಸ್. ಸೊ ಹಾಗಾದರೆ ಒನ್ಸ್ ಅಗೇನ್ ಇವಷ್ಟು ಏನಪ್ಪ ಅಂತ ಹೇಳಿದರೆ, ಮೊದಲು ಡೆಫಿನಿಷನ್ನು ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇಕ್ವೇಷನ್ನು ದಟ್ ಈಸ್ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ನಾವು ಹೇಳಿ ಕರಿತೀವಿ ಎಕ್ಸ್ಪ್ರೆಷನ್ನು. ಆನಂತರ ಎಸ್ ಐ ಯೂನಿಟ್ ಏನಪ್ಪ ಅಂತ ಹೇಳಿದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಸ್ ಐ ಯೂನಿಟು. ಆಮೇಲೆ ಡೈಮೆನ್ಷನಲ್ ಫಾರ್ಮುಲಾ m to the power 0, l to the power 1, t to the power minus 2.
dimensional equation m to the power 0, l to the power 1, t to the power minus 2. Acceleration is a vector quantity and its direction is direction of velocity. Next, ವೆಲಾಸಿಟಿ ಇನ್ಕ್ರೀಸ್ ಆಗಕತ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಪಾಸಿಟಿವ್ ಎಕ್ಸಲರೇಷನ್ ಅಂತ ನಾವು ಹೇಳಿ ಕರಿತೀವಿ. ವೆಲಾಸಿಟಿ ಡಿಕ್ರೀಸ್ ಆಗಕತ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ನೆಗೆಟಿವ್ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ವೆಲಾಸಿಟಿದಲ್ಲಿ ಏನೂ ಚೇಂಜಸ್ ಆಗ್ತಾ ಇಲ್ಲ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಸೇಮ್ ಇದೆ ಅಂತ ಹೇಳಿದ್ರೆ ನಾವು ಝೀರೋ ಎಕ್ಸಲರೇಷನ್ ಅಂತ ಕೂಡ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ನೆಗೆಟಿವ್ ಎಕ್ಸಲರೇಷನ್ಸ್ಗೆ ನಾವೇನಪ್ಪ ಅಂತ ಹೇಳಿದ್ರೆ ರಿಟಾರ್ಡೇಷನ್ ಅಂತ ಹೇಳಿ ಕರಿತೀವಿ ಅಥವಾ ಡೀಸಲರೇಷನ್ ಅಂತ ಕೂಡ ನಾವೇನ್ ಮಾಡ್ಬೋದು, ಕರಿಬಹುದು. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಎಕ್ಸಲರೇಷನ್ಸ್. ಟೈಪ್ಸ್ ಆಫ್ ಎಕ್ಸಲರೇಷನ್. ಟೈಪ್ಸ್ ಆಫ್ ಎಕ್ಸಲರೇಷನ್. ಸೊ ಹಾಗಾದ್ರೆ ಮೊದಲನೇ ಟೈಪು ದಟ್ ಈಸ್ ಯೂನಿಫಾರ್ಮ್ ಎಕ್ಸಲರೇಷನ್. ಯೂನಿಫಾರ್ಮ್ ಎಕ್ಸಲರೇಷನ್. ಎರಡನೇದು ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ಎಕ್ಸಲರೇಷನ್. ಮೂರನೇದು ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. ನಾಲ್ಕನೇದು ಅವರೇಜ್ ಎಕ್ಸಲರೇಷನ್. ಎಕ್ಸಲರೇಷನ್. ಸೊ ಹಾಗಾದ್ರೆ ನಾಲ್ಕು ಟೈಪ್ ಎಕ್ಸಲರೇಷನ್ಸ್ ನಾವು ನೋಡ್ತೀವಿ. ಒಂದು ಯೂನಿಫಾರ್ಮ್ ಎಕ್ಸಲರೇಷನ್, ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್, ರೈಟ್, ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ and average accelerations. Let's see one by one. First one is uniform acceleration. Uniform acceleration. Accelerations. So this is initial position, and this is the path, and this one is the final position. Final positions. ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಇನ್ ದಿಸ್ ಡೈರೆಕ್ಷನ್. ಓಕೆ, ಸೊ ಹಾಗಾದ್ರೆ ಇಫ್ ಇಟ್ ಚೇಂಜಸ್ ಇಟ್ಸ್ ವೆಲಾಸಿಟಿ ಇನ್ ಈಕ್ವಲ್ ಅಮೌಂಟ್, ಸೊ ಅಂತ ಹೇಳಿದ್ರೆ ಇದು 1 ಮೀಟರ್ ಪರ್ ಸೆಕೆಂಡು, ನೆಕ್ಸ್ಟ್ 2 ಮೀಟರ್ ಪರ್ ಸೆಕೆಂಡು, 3 ಮೀಟರ್ ಪರ್ ಸೆಕೆಂಡು, 4 ಮೀಟರ್ ಪರ್ ಸೆಕೆಂಡು. ಸೊ ಹಾಗಾದ್ರೆ ದಿಸ್ ಆಬ್ಜೆಕ್ಟ್ ಈಸ್ ಚೇಂಜಸ್ ಇಟ್ಸ್ ವೆಲಾಸಿಟಿ ಬೈ ಈಕ್ವಲ್ ಅಮೌಂಟ್ಸ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ವೆಲಾಸಿಟಿ ಚೇಂಜಸ್ ಬೈ ಈಕ್ವಲ್ ಅಮೌಂಟ್. Velocity changes by equal amount. Equal amount. So time ಮಾತ್ರ ಏನಪ್ಪ ಅಂತ ಹೇಳಿದ್ರೆ, so it's take equal interval of time, 2 seconds, 3 seconds, 4 seconds. ಸೊ ಡಿಫರೆನ್ಸ್ನ ತೆಗೆದ್ರೆ ನಮಗೆ ಒಂದೊಂದು ಸೆಕೆಂಡ್ ಬರ್ತೈತಿ. ದಿಸ್ ಇಸ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಹಾಗಾದ್ರೆ a body is said to be uniform acceleration, or the acceleration of a body is said to be uniform if its velocity changes by equal amounts. If its velocity changes by equal amounts in equal interval of time. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ನಾವು ಕರಿತೀವಿ. ಅಂದ್ರೆ ವೆಲಾಸಿಟಿ ಹೆಂಗ್ ಚೇಂಜ್ ಆಗಬೇಕು, ಈಕ್ವಲ್ ಅಮೌಂಟ್ಸ್ ದಲ್ಲಿ ವೆಲಾಸಿಟಿ ಚೇಂಜ್ ಆಕೊಂತ ಹೋಗ್ಬೇಕು, ರೈಟ್. ಟೈಮ್ನು ಕೂಡ ಏನಪ್ಪಾ ಅಂದ್ರೆ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇರಬೇಕು. ಇದಕ್ಕೆ ನಾವು ಯೂನಿಫಾರ್ಮ್
ಎಕ್ಸಲರೇಷನ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಈ ಯೂನಿಫಾರ್ಮ್ ಎಕ್ಸಲರೇಷನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಏನಪ್ಪಾ ಅಂತ ಹೇಳಿದ್ರೆ ದಟ್ ಈಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಒಂದು ಆಬ್ಜೆಕ್ಟ್ಸ್ ನಾವು ಇಲ್ಲಿಂದ ಹಿಂಗೆ ಕೈ ಬಿಟ್ಟಿಪ್ಪ ಅಂತ ಹೇಳಿದ್ರೆ ಈ ಆಬ್ಜೆಕ್ಟ್ ಕೆಳಗಡೆ ಏನ್ ಮಾಡ್ಕೊಂತ ಹೋಗ್ತೈತಿ, ಯೂನಿಫಾರ್ಮ್ ಎಕ್ಸಲರೇಷನ್ಸ್ ಮಾಡ್ಕೊಂತ ಹೋಗ್ತೈತಿ. ಅಂದ್ರೆ ಇದ್ರದ್ದು ವೆಲಾಸಿಟಿನ ಏನು ಈಕ್ವಲ್ ಅಮೌಂಟ್ಸ್ ದಲ್ಲಿ ಏನ್ ಮಾಡ್ಕೊಂತ ಹೋಗ್ತೈತಿ, ಚೇಂಜ್ ನ ಮಾಡ್ಕೊತಾ ಹೋಗ್ತೈತಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ದಲ್ಲಿ. ಹಾಗಾಗಿ ಅದಕ್ಕೆ ನಾವು ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಎರಡನೇದು ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. Non-uniform accelerations. Initial position, final position. Initial position and final position. Okay, right. So ಹಾಗಾದ್ರೆ if a body covers or if a body is said to be an non-uniform accelerations, so if it changes its velocity by unequal amounts. ಸೊ ಹಾಗಾದ್ರೆ ಇಲ್ಲಿ ಮೂರು ಡೆಫಿನೇಷನ್ಸ್ ನಾವು ಏನಪ್ಪಾ ಅಂತ ಹೇಳಿದ್ರೆ ಮಾಡ್ಕೋಬಹುದು. ಸೊ ಮೊದಲನೇದು ಏನು, ವೆಲಾಸಿಟಿ ಚೇಂಜಸ್ by equal amount in unequal interval of time. Unequal interval of time. ಇದು ಒಂದನೇ ಡೆಫಿನೇಷನ್. ನೆಕ್ಸ್ಟ್ ಎರಡನೇ ಡೆಫಿನೇಷನ್, ವೆಲಾಸಿಟಿ ಚೇಂಜಸ್ ಬೈ unequal amount by equal interval of time. ಇದು ಎರಡನೇ ಡೆಫಿನೇಷನ್. ಮೂರನೇ ಡೆಫಿನೇಷನ್, ವೆಲಾಸಿಟಿ ಚೇಂಜಸ್ ಬೈ unequal amount in unequal interval of time. So these are the three definitions we can give for this non-uniform accelerations. So ಹಾಗಾದ್ರೆ non-uniform accelerations ನ ಹೆಂಗ್ ಡಿಫೈನ್ ಮಾಡ್ಕೋಬಹುದು ಅಂದ್ರೆ, the acceleration of a body is said to be a non-uniform if its velocity changes by unequal amounts in equal interval of time, however small the intervals may be. ಸೊ ಅದೇ ರೀತಿ ನಾವು ಇದನ್ನ ಮೂರು ರೀತಿ ಏನಪ್ಪಾ ಅಂತ ಹೇಳಿದ್ರೆ ಡೆಫಿನಿಷನ್ಸ್ ಇದನ್ನ ಕೊಡಬಹುದು. ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ acceleration. ಸೊ ಹಾಗಾದ್ರೆ ಇನ್ಸ್ಟಂಟೇನಿಯಸ್ acceleration ಅಂದ್ರೆ acceleration of a body at particular instant of time, right? Acceleration of a body at particular instant of time. ಇದಕ್ಕೆ ನಾವೇನಂತ ಕರಿತೀವಿ, ಎಕ್ಸಲರೇಷನ್ ಅಂತ ನಾವು ಕರಿತೀವಿ. ಎ ಬರೆದ್ಬಿಟ್ಟು ಕೆಳಗಡೆ ಐ ಬರೆದ್ರೆ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು dv/dt ಅಂತ ನಾವು ಬರಿತೀವಿ. ಸೊ ಇದನ್ನೇ ನಾವು ಲಿಮಿಟ್ಸ್ ದಲ್ಲಿ ಬರೆಯೋದಾದ್ರೆ ಅವರೇಜ್ ದಟ್ ಈಸ್ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ t tends to 0 ಡೆಲ್ಟಾ v divided by ಡೆಲ್ಟಾ t. ಸೊ ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಅಂತ ನಾವು ಕರಿತೀವಿ. ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. ನೆಕ್ಸ್ಟ್ ಅವರೇಜ್ ಎಕ್ಸಲರೇಷನ್. ನಾಲ್ಕನೇ ಟೈಪು ಇಸ್ ಅವರೇಜ್ ಎಕ್ಸಲರೇಷನ್. ಸೊ ಹಾಗಾದ್ರೆ ಅವರೇಜ್ ಎಕ್ಸಲರೇಷನ್ಸ್ ಹೆಂಗೆ ಬರಿಬಹುದು ಅಂದ್ರೆ, ದಿಸ್ ಈಸ್ ಎ ಅವರೇಜ್ ಅಂತ ನಾವು ಕರಿತೀವಿ. ಎ ಬರೆದ್ಬಿಟ್ಟು ಎ ವಿ ಸ್ಟ್ಯಾಂಡ್ಸ್ ಫಾರ್ ಅವರೇಜ್, ದಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ
change in velocity divided by total time. ठीक है, ಇದಕ್ಕೆ ನಾವೇನಂತ ಕರಿತೀವಿ ಎವರೇಜ್ ವೆಲಾಸಿಟಿ. ಸೊ ಇದನ್ನ ಹೆಂಗೆ ಬರಿಬೋದು ಅಂದರೆ ದಿಸ್ ಇಸ್ ಎ ಎವರೇಜ್ ಇಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಇದಕ್ಕೆ ನಾವೇನಂತ ಕರಿತೀವಿ ಎವರೇಜ್ ಎಕ್ಸಲರೇಷನ್ ಅಂತ ನಾವು ಹೇಳಿ ಕರಿತೀವಿ, ಎವರೇಜ್ ಎಕ್ಸಲರೇಷನ್ಸ್. ಸೊ ಹಾಗಾದರೆ ಎಕ್ಸಲರೇಷನ್ಸ್ದಲ್ಲಿ 4 ರೀತಿಯ ಎಕ್ಸಲರೇಷನ್ಸ್ ನೋಡ್ತಾ ಇದ್ದೀವಿ. ಯೂನಿಫಾರ್ಮ್ ಎಕ್ಸಲರೇಷನ್, ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್, ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್, ಆವರೇಜ್ ಎಕ್ಸಲರೇಷನ್ಸ್. ಓಕೆ, ಆ ಕುರಿತು ಡೆಫಿನೇಷನ್ಸ್. ಇಲ್ಲಿ ನೀವು ನೆನ್ಪಿಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಈ ನೆಗೆಟಿವ್ ಎಕ್ಸಲರೇಷನ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅಂದರೆ ವೆಲಾಸಿಟಿ ಡಿಕ್ರೀಸಸ್ ವಿತ್ ರಿಸ್ಪೆಕ್ಟ್ ಟು ಟೈಮ್. ಹೆಂಗಪ್ಪ ಅಂತ ಹೇಳಿದರೆ ಒಂದು ವೆಹಿಕಲ್ ಈಗ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದರೆ ಸ್ಟಾರ್ಟ್ ಮಾಡಿ ನಾವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತೀವಿ ಅಂದರೆ ಅದು ಪಾಸಿಟಿವ್ ಎಕ್ಸಲರೇಷನ್. ಏನಾದರೂ ಈಗ ಹಂಪ್ಸ್ ಬಂತಪ್ಪ ಅಂತ ಹೇಳಿದರೆ ಸ್ಪೀಡನ್ನ ಡಿಕ್ರೀಸ್ ಮಾಡ್ಕೊತಾ ಹೋಗ್ತೀವಿ, ಅದಕ್ಕೆ ನಾವೇನಂತ ಕರಿತೀವಿ ನೆಗೆಟಿವ್ ಎಕ್ಸಲರೇಷನ್ ಅಂತ ನಾವು ಕರಿತೀವಿ. ಅದೇ ಏನಪ್ಪಾ ಅಂತ ಹೇಳಿದರೆ ನಾವು ಕಾನ್ಸ್ಟಂಟ್ ಒಂದು ಸ್ಪೀಡ್ದಾಗ ಹೊಂಟಿದ್ವಿ ಅಂದ್ರೆ 40ರಾಗ ಹೊಂಟಿವಪ್ಪ ಅಂತ ಹೇಳಿದರೆ ಕಂಟಿನ್ಯೂ 40ರಾಗ ಅದೀವಿ ಸಂಜೆ ಮಠ ಅಂತ ಹೇಳಿದರೆ ಅವಾಗ ಎಕ್ಸಲರೇಷನ್ಸನ್ನು ನಾವೇನಂತ ಹೇಳ್ತೀವಿ 0 ಅಂತ ನಾವು ಹೇಳಿ ಕರಿತೀವಿ. ಓಕೆ.